ಮೇಲೆ ಅದು ಸಹ ಬಹಳ ತೀವ್ರವಾದ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಯಾರು ಖಂಡಿಸಲಿಲ್ಲ ಮತ್ತು ಆ ಘಟನೆಗೆ ಬಹಳ ನ್ಯಾಯ ಸಿಗಲಿಲ್ಲ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ರೆ ಕಳೆದ ಸರಿ ಈ ಒಂದು ಮಾಡ್ತಾ ಇದ್ದೀವಿ, ಎಲ್ಲ ಮಾಧ್ಯಮದಲ್ಲಿ ಬೇರೆ ಬೇರೆ ಸಂಘಟನೆಯವರು ಎಲ್ಲರೂ ಸಹ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಳೆದ ಸರಿ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅಂತ ಒಬ್ಬ ಮಹಿಳೆ ಮೇಲೆ ಒಂದು ಕೊಲೆ ಆಯಿತು. ಅವಾಗ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ತೀವ್ರವಾಗಿ ಖಂಡಿಸಿದ್ವಿ. ಅಂದ್ರೆ ಸಮುದಾಯಗಳನ್ನು ನೋಡಿಕೆ ನ್ಯಾಯ ಕೊಡೋದಲ್ಲ ಸ್ವಾಮಿ, ಮನುಷ್ಯರೆಲ್ಲರೂ ಇಲ್ಲೆಲ್ಲರೂ ಮಾನವರು, ನಾವು ಜಾತಿಯಿಂದ ಧರ್ಮದಿಂದ ನ್ಯಾಯ ಕೊಡೋದಲ್ಲ, ಎಲ್ಲರಿಗೂ ಸಮಾನತೆ. ಜೀವನೇ ಆ ಹೆಣ್ಮಗಳಾದ್ರೆ ಬೇರೆ ಅಲ್ಲ, ಈ ಹೆಣ್ಮಗಳಾದ್ರೆ ಬೇರೆ ಅಲ್ಲ. ಅವತ್ತು ನಾವು ಅವ್ರ ಹಿರೇಮಠನ ಒಂದೇ ಕಾರಣಕ್ಕಾಗಿ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಖಂಡನೆ ಆಯಿತು. ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಖಂಡನೆ ಮಾಡಿದ್ರಿ. ತಕ್ಷಣಕ್ಕೆ ವಿಶೇಷವಾದಂತಹ ತಂಡಗಳನ್ನ, ತನಿಖಾ ತಂಡಗಳನ್ನು ನೇಮಕ ಮಾಡಿದ್ರಿ. ಸರ್ಕಾರ ಸಹಿತ ಹೆಚ್ಚು ಬಿದ್ದು ಹೋಯ್ತು, ತಕ್ಷಣಕ್ಕೆ ವರದಿ ತಂತು, ಅದೆಲ್ಲ ಅರೆಸ್ಟ್ ಆಯ್ತು, ಎಲ್ಲ ಆಯ್ತು. ಆದ್ರೆ ಈ ಪ್ರಕರಣ ಕಳೆದ 12ನೇ ತಾರೀಕಾಗಿ ಕಳೆದ ಇಷ್ಟು ದಿನದ ಸಹಿತ ಇವತ್ತಿಗೆ ಸಹ ಅವ್ರು ಯಾರು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಇದು ಬಹಳ ಶೋಚನೀಯ ವಿಚಾರ, ಬಹಳ ನೋವಿನ ವಿಚಾರ. ಸರ್ಕಾರ ಇವತ್ತು ನಾವು ಜನಪರ ಸರ್ಕಾರ, ನಾವು ಜನಹಿತ ಸರ್ಕಾರ, ಈ ಜನರಿಗಾಗಿ ನಾವಿದ್ದೀವಿ. ಶೋಷಿತರಿಗೆ, ನೊಂದವರಿಗೆ ನಾವು ಅಹಿಂದ ಸರ್ಕಾರ ಎಲ್ಲಿದೆ ಸ್ವಾಮಿ? ಅಹಿಂದ ಇವರೆಲ್ಲ ಯಾರು ಬರೋ ಕಾಮ ಚೇಷ್ಟೆಗೆ ಅಬರೆಯಲು ಸಾಯಬೇಕೆ, ಅಂತರಾಳ ಹುಟ್ಟಿ ನೋಡಿ ನಿಮ್ಮ ತಾಯಿ ತಂಗಿಯಂತೆ, ಅಂತರಾಳ ಮುಟ್ಟಿಕೊಳ್ಳಿ ನಿಮ್ಮ ತಾಯಿ, ನಿಮ್ಮ ಮನದ ಆಸೆಗೆ ಮಾಡದಿರಿ ಅತ್ಯಾಚಾರ, ನಿಮ್ಮ ಮನದ ಆಸೆಗೆ ಮಾಡದಿರಿ ಅತ್ಯಾಚಾರ, ಮಾಧ್ಯಮದ ಮುಂದೆ ಇಂದು ಹೆಣ್ಣು ಬೆತ್ತಲಾಗೆ, ಮಾಧ್ಯಮದ ಮುಂದೆ ಇಂದು ಹೆಣ್ಣು ಬೆತ್ತಲಾಗೆ, ಕಳೆಯಬೇಡ ಮಾನವ ಎಂತನದ ಜೀವವ, ಜೀವ ಕೊಡುವ ಜೀವ ಅದು ತಿಳಿದುಕೊಳ್ಳಿರಿ, ಜೀವ ಕೊಡುವ ಜೀವ ಅದು ಅರಿತು ನಡೆ. ದೇಶದಲ್ಲಿ ನಾವು ಹೆಣ್ಣನ್ನ ಅತ್ಯಂತ ಅವರಿಗೆ ಅಲೆಮಾರಿಗಳಿಂದ ಸುಮಾರು 120 ಸಮುದಾಯಗಳ ಅಲೆಮಾರಿ ಹೆಸರಲ್ಲಿ, ಈ ಹೆಸರಲ್ಲಿ 120 ಸಮುದಾಯಗಳ ನಾವೊಬ್ಬರು ಹುಡುಗದಂಗ